ಬಾಕಿ ಇದೆ. ಇವತ್ತು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕೃಷ್ಣಾ ಜಲಭಾಗ್ಯ ನಿಗಮ ಇರ್ಬೋದು, ಅಥವಾ ನಮ್ಮ ಇದ್ರದ್ದು ವಿಶ್ವೇಶ್ವರ ಜಲ ನಿಗಮ, ಇವೆಲ್ಲ ಕರ್ನಾಟಕ ನೀರಾವರಿ ನಿಗಮದಿಂದ 13,840 ಕೋಟಿ ಇದೆ. ಉದಾಹರಣೆಗೆ ಈಗ ನಮ್ಮ ಹೇಳ್ತಾ ಇದ್ರು ಏನು ಎತ್ತಿನೊಳೆ 0 to 100 ಹಾಸನ ಜಿಲ್ಲೆ ಬರುತ್ತೆ, 100ಇಂದ 250 ತುಮಕೂರು ಜಿಲ್ಲೆ ಬರುತ್ತೆ. ಇಲ್ಲೇ ಗಣೇಶ್ವರು ಕೂತಿದ್ದಾರೆ. ನಮ್ಮ ತುಮಕೂರಿಗೆ 100 ಯಾವ ಬರುತ್ತೆ ಹೇಳಿ ಸ್ವಾಮಿ? ಎಷ್ಟು ಇಟ್ಟಿದ್ದೀರಿ ದುಡ್ಡ? ಒಂದು ವರ್ಷಕ್ಕೆ 900 ಕೋಟಿ ಇಟ್ಟಿದ್ದಾರೆ. ಬಿಲ್ ಎಷ್ಟು ಪೆಂಡಿಂಗ್ ಇದೆ? ಇನ್ನು ಎಷ್ಟು ಬೇಕು? ಈ 23,000 ಕೋಟಿ ಈಗ ಇದನ್ನು ಬೇಕು ಅಂತ ಇದು ಮಾಡಿದ್ದಾರೆ. ಇವತ್ತು ಒಂದು ವರ್ಷಕ್ಕೆ 920 ಕೋಟಿ ದುಡ್ಡಿಟ್ಟರೆ ಎತ್ತಿನೊಳಗೆ ಅಲ್ಲಿ ಸುಮಾರು ಇವತ್ತು ಬಿಲ್ಲೇ ಪೆಂಡಿಂಗ್ಗೆ 4,000 ಕೋಟಿ 5,000 ಕೋಟಿ ಇರ್ಬೋದು. ಮತ್ತು ಅದ್ರ ಜೊತೆ ಈ ವರ್ಕ್ ಕೊಟ್ಟಿದ್ದಾರಲ್ಲ ಆನ್ಗೋಯಿಂಗ್ ವರ್ಕು, ಅದೊಂದು 8,000 ಕೋಟಿ ಇದೆ. ಇನ್ನೂ 15ರಿಂದ 14,000 ಕೋಟಿ ಬೇಕು ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 900 ಕೋಟಿ ಕೊಟ್ಟರೆ 14 ವರ್ಷ ಬೇಕಾಗುತ್ತೆ. ಓಲಿ ವರ್ಷಕ್ಕೆ ಒಂದು 5,000 ಕೋಟಿ ಕೊಡ್ತೀರಾ ಹೇಳಿ? ಇವತ್ತು 0 to 5 ತರಬೇಕಾದ್ರೆ ಎಲ್ಲೆಲ್ಲಿ ಅಡೆತಡೆ ಇದೆ? ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನೋ ದೇವೇಗೌಡರು ಕೇಂದ್ರದ ಪರಿಸರ ಮಂತ್ರಿಗಳನ್ನ ಭೇಟಿ ಮಾಡಿ 272 ಎಕರೆ ಅಂತ ಪೇಪರಲ್ಲಿ ನೋಡಿದೆ ಮೊನ್ನೆ ಸಭಾಧ್ಯಕ್ಷೆ. ಇವತ್ತು ಒಂದು ನಾನು ಹೇಳೋದು ಎತ್ತಿನೊಳೆ ಆ ಭಾಗದ ಕೋಲಾರ ಜಿಲ್ಲೆ ಜನ ಇವತ್ತು ಕಾಯ್ತಾ ಕೂತವ್ರೆ, ಯಾವ ಬರುತ್ತಪ್ಪ ಎತ್ತಿನೊಳೆ ನೀರು ಅಂತ. 0 to 100ಗೆ ಯಾವಾಗ ಕೊಡ್ತೀರಿ? 100ಇಂದ 250 ಯಾವಾಗ ಕೊಡ್ತೀರಿ? 250ಇಂದ ಮುಂದಕ್ಕೆ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ 2,000 ಕೋಟಿ, ಈಗ 4,000 ಕೋಟಿ ಈಗಾಗಲೇ ಟೆಂಡ್ರು ಕರೆದು ಕಾಂಟ್ರಾಕ್ಟ್ರ್ ಗುತ್ತಿಗೆ ಕೊಡೋ ಪರಿಸ್ಥಿತಿ ಇದೆ. ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಬೇಕಾದ್ರೆ ನೋಡಿ ತರಿಸಿ, ಅವರು ಉಪಮುಖ್ಯಮಂತ್ರಿಗಳು ಹೇಳಲಿ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದೇ ರೀತಿ ಇವತ್ತು ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ, ಇದರಲ್ಲಿ ಸುಮಾರು 5,373 ಕೋಟಿ ಬಿಲ್ ಬಾಕಿ ಇದೆ. ಯಾವಾಗ ಕೊಡ್ತೀರಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರಿಗೆ? ಇವತ್ತು ಉದಾಹರಣೆಗೆ ಹೇಳಿದ್ದಾರೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಬಿಲ್ಗಳು ಇವತ್ತು 408 ಜನ ದೊಡ್ಡ ಗುತ್ತಿಗೆದಾರರಿದ್ದಾರೆ. 3,000ಕ್ಕಿಂತ ಮೇಲ್ಪಟ್ಟು ಸಣ್ಣ ಗುತ್ತಿಗೆದಾರರು 10 ಲಕ್ಷ 15 ಲಕ್ಷ 5 ಲಕ್ಷ ಯಾವ ಕೊಡ್ತಿರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತಿರೋ ಅಥವಾ ದೊಡ್ಡ ಗುತ್ತಿಗೆದಾರರಿಗೆ ಕೊಡ್ತಿರೋ? ದಯಮಾಡಿ ತಿಳಿಸ್ಬೇಕು. ಎಷ್ಟು ಇದು 13,000 ಕೋಟಿನ 4 ನಿಗಮದಲ್ಲಿ ಯಾವಾಗ ಕೊಡ್ತೀರಿ? ಎಷ್ಟಿಟ್ಟಿದ್ದೀರಿ ಹಣನ? ಈ ಪ್ರಾಜೆಕ್ಟ್ ಕೃಷ್ಣಾ ಬೇಸಿನ್ ಇರ್ಬೋದು, ಕಾವೇರಿ ನೀರಾವರಿ ನಿಗಮದಿರ್ಬೋದು. ಇವತ್ತು ಕಾವೇರಿ ನೀರಾವರಿ ನಿಗಮದಲ್ಲೇ ಸುಮಾರು 2,000 ಕೋಟಿ ಬಿಲ್ಲು ಪಾವತಿ ಇದೆ. 2,000 ಕೋಟಿ ಕಾವೇರಿ ನೀರಾವರಿ ನಿಗಮದ ಸುಮಾರು 29 ಡಿವಿಷನ್ಗಳಲ್ಲಿ ಹಣ ಕೊಡುವಂಥ ಪರಿಸ್ಥಿತಿ ಇದೆ ಇವತ್ತು. ಅದನ್ನು ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಹೇಳಿದ್ರೆ ಕೆಲವು ಲ್ಯಾಂಡ್ ಅಕ್ವಿಷನ್ ಬಿಲ್ ಕೊಡಬೇಕಾದ್ರೆ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರು ಲ್ಯಾಂಡ್ ಅಕ್ವಿಷನ್ ಬಿಲ್ ಅಧಿಕಾರಿಗಳು ಇವತ್ತು ಇಲ್ಲಿ ಅವ್ರನ್ನ ನೋಡಿ ಸ್ವಾಮಿ, ಇಲ್ಲಿ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಇವತ್ತು 2025ನೇ ಲೆಕ್ಕ ಪರಿಶೋಧನಾ ವರದಿನಲ್ಲಿ ಬಂದಿದೆ. ವರದಿನಲ್ಲಿ ಏನಿದೆ ದಯಮಾಡಿ, ಯಾಕೆಂದರೆ ವರದಿನಲ್ಲಿ ಇವತ್ತು ಉದಾಹರಣೆಗೆ ಹೇಳೋದಾದರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಎತ್ತಿನೊಳೆದು ಇದರಲ್ಲಿ ಈ ಥರ ಹೋದರೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ ನೀರು ಬರುತ್ತೋ? ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ. ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿ ವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಸ್ಕೊತೀನಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ಹೇಳಿ, ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆ ಬರುತ್ತೆ. 100ಇಂದ 250
ಕಿಲೋಮೀಟ್ರವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನೂ ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತೂ ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳಬೇಕು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ ಮೊನ್ನೆ ಸಭಾಧ್ಯಕ್ಷರೇ. ಅದನ್ನು ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಹಾಲೆಕ್ಕಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ಹೇಳಿ, ಯಾರು ಕೊಟ್ಟರು, ಇವ್ರ ಕಾಲದಲ್ಲಿ ಕೊಟ್ಟರು, ಹಿಂದಿನ ಕಾಲದಲ್ಲಿ ಕೊಟ್ಟರು, ನನಗೆ ಗೊತ್ತಿಲ್ಲ. ಕೊಟ್ಟಿರೋದನ್ನ ನಿಮ್ಮ ಗಮನಕ್ಕೆ ಆ ಬುಕ್ಕಲ್ಲಿರೋದನ್ನ ಓದಿ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಲ್ಯಾಂಡ್ ಎಕ್ವಿಷನ್ನು ಮಾನ್ಯ ಸಭಾಧ್ಯಕ್ಷೆ, ಮೊನ್ನೆ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳಿದರು. ಇಲ್ಲೇ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲೇ ಉಪಮುಖ್ಯಮಂತ್ರಿಗಳು ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯಿತು, ಡೆಲ್ಲಿಗೆ ಫೋನ್ ಬಂತು, ಹೋದೆ ಮಾನ್ಯ ಸಭಾಧ್ಯಕ್ಷ. ಗಡ್ಕರಿಯನ್ನು ನೋಡಬೇಕಾಯಿತು ಸಾಯಂಕಾಲ 6 ಗಂಟೆಗೆ. ಆದರೆ ಉಪಮುಖ್ಯಮಂತ್ರಿಗಳು ತಪ್ಪು ನಾವು ಕಳಿಸಿದ ತಕ್ಷಣ ಅವರು ಉತ್ತರ ಕೊಟ್ಟರು. ಉತ್ತರ ಏನು ಕೊಟ್ಟಿದ್ದಾರೆ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಯಿಂದ 0.177 TMC ನೀರನ್ನು ಎತ್ತಲು ಶಂಭುದೇವನ ಕೆರೆಗೆ ತುಂಬಿಸುವ ಯೋಜನೆಗೆ ಅವಶ್ಯಕತೆ ಇರುವ ಜಮೀನುಗಳ ಭೂ ಸ್ವಾಧೀನ ಪ್ರತಿಕ್ರಿಯೆ ಭೂ ಪರಿಹಾರ 14.88 ವಿಶೇಷ ಭೂ ಸ್ವಾಧೀನ ಹಾಸನ ಅವರಿಗೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಬಿಡುಗಡೆ ಮಾಡಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ರೈಟಿಂಗ್ನಲ್ಲಿ ಕೊಟ್ಟವ್ರೆ. SLO ಡಿಸಿನ ರೇವಣ್ಣವ್ರು ಬೈತಾರೆ ಅಂತಾರೆ, SLO ರೇವಣ್ಣವ್ರು ಬೈತಾರೆ ಅಂತಾರೆ. 14 ಕೋಟಿ ದುಡ್ಡೇ ಬಂದಿಲ್ಲ ಅಂತ ರೈಟಿಂಗ್ನಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಈ ಸದನದ ಮುಖೇನ 14 ಕೋಟಿ ಬಂದಿದೆ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕೇಳಿದರೆ ಇಲ್ಲಿ ಬಂದಿಲ್ಲ ಅಂತ ಅವ್ರು ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಆಮೇಲೆ ರೈತರದು ತಿರುಗಿಸೋದು SLO ಆಫೀಸಲ್ಲಿ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ದುಡ್ಡು ಕೊಟ್ಟು PD ಅಕೌಂಟಲ್ಲಿ ಇಟ್ಕೊಂಡು 10 ಕೋಟಿನ 6 ತಿಂಗಳು ಇಟ್ಕೊಂಡ್ಬಿಟ್ಟು ಇವತ್ತು ವಾಪಸ್ ಕಳಿಸ್ಬಿಟ್ಟು ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷ. ನಮ್ಮ ಹಿಂದಿನ ಡೆಪ್ಟಿ CM ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು